ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಡ್ಯಾನ್ಸ್ ಬಾರ್ಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕ್ಲಬ್ 1, ರಂಭಾ ಸೇರಿ 17ಕ್ಕೂ ಹೆಚ್ಚು ಬಾರ್ಗಳ ಮೇಲೆ ಸಡನ್ ರೇಡ್ ಆಗಿದೆ. ಓವರ್ ಟೈಮು, ತುಂಡು ಉಡುಗೆ ಉಟ್ಟು ಡ್ಯಾನ್ಸ್ ಮಾಡೋದು, ಹೆಣ್ಣು ಮಕ್ಕಳನ್ನ ಮಾದಕ ರೀತಿಯಲ್ಲಿ ಬಳಸಿಕೊಳ್ಳೋದು, ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದ ಬೆಂಗಳೂರಿನ ಹಲವು ಡ್ಯಾನ್ಸ್ ಬಾರ್ಗಳ ಮೇಲೆ ಏಕಾಏಕಿ ನಿನ್ನೆ ಪೊಲೀಸರು ರೇಡ್ ಮಾಡಿದ್ದಾರೆ. ಒಂದು ಓವರ್ ಟೈಮ್ ಲಿಮಿಟ್ಸೇ ಇಲ್ಲ. ಸಿಕ್ಕಾಪಟ್ಟೆ ಜನ ಮತ್ತು ಮಾದಕ ನೃತ್ಯ, ತುಂಡುಡುಗೆ ತುಟ್ಟಿರುವಂಥ ಹೆಣ್ಣುಮಕ್ಕಳು, ಅವ್ರ ಮೇಲೆ ದುಡ್ಡು ಎಸೆಯೋದು, ಅವ್ರು ಬಂದು ಮೈ ಮೇಲೆ ಕೂತ್ಕೊಂಡು ಕುಣಿಯೋದು, ಇಂಥದ್ದೆಲ್ಲ ನಡೀತಾ ಇರುತ್ತೆ. ಅಶ್ಲೀಲವಾದಂಥ ನೃತ್ಯ ನಡೀತಾ ಇರುತ್ತೆ. ಅಂಥ ಬಾರ್ಗಳಿಗೆ, ಡ್ಯಾನ್ಸ್ ಬಾರ್ಗಳಿಗೆ ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ದಾಳಿ ಮಾಡಿದ್ದಾರೆ. ಕೇಂದ್ರ ವಿಭಾಗ, ಪಶ್ಚಿಮ ವಿಭಾಗ ಠಾಣಾ ವ್ಯಾಪ್ತಿಯಲ್ಲಿ ರೇಡ್ ಆಗಿದೆ. MG ರೋಡ್, ಬ್ರಿಗೇಡ್ ರೋಡ್, ಕಬ್ಬನ್ ಪಾರ್ಕ್, SJ ಪಾರ್ಕ್, ಅಶೋಕ್ ನಗರ, ಉಪ್ಪಾರಪೇಟೆ ಸುತ್ತಮುತ್ತ ದಾಳಿ ಆಗಿದೆ. ಪರಿಶೀಲನೆ ನಡೆದಿದೆ. ಆಯಾ ಠಾಣೆಗಳಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಲಿದ್ದಾರೆ. ಈ ಡ್ಯಾನ್ಸ್ ಬಾರ್ಗಳು ಅಂತಂದರೆ ಅಲ್ಲಿ ಬಹುತೇಕರು ಹೋಗೋದೇ ಒಂದು ಮಾದಕ ಸುಖ ಪಡೆಯೋದಕ್ಕೆ. ಡ್ರಿಂಕ್ಸ್ ಮಾಡೋ ಸಂದರ್ಭದಲ್ಲಿ ಇನ್ನರ್ ತುಂಡುಡುಗೆ ತೊಟ್ಕೊಂಡು ಕುಣಿಯುವಂಥ ಹೆಣ್ಮಕ್ಕಳ ದೃಶ್ಯಗಳು ನೀವು ಈ ಸಿನಿಮಾಗಳಲ್ಲೆಲ್ಲ ನೋಡಿರ್ತೀರಲ್ಲ. ಐಟಮ್ ಡ್ಯಾನ್ಸು ಅಂತ ಯಾರೊಬ್ಬರು ವಿಲನ್ ಕಡೆಯವರು, ಹೀರೋ ಕಡೆಯವರು ಹೋಗಿ ಕುಣಿತಾ ಇರ್ತಾರಲ್ಲ, ಎಕ್ಸಾಕ್ಟ್ಲಿ ಅದು ನಡೆಯುತ್ತೆ ಬೆಂಗಳೂರಿನಲ್ಲಿ. ಅದು ಇನ್ನೂ ರಾಜಾರೋಷವಾಗಿ ನಡೀತಾ ಇದೆ. ಆ ಡ್ಯಾನ್ಸ್ ಬಾರ್ಗಳ ಮೇಲೆ ಏಕಾಏಕಿ ದಾಳಿ ಆಗಿದೆ. ಡ್ಯಾನ್ಸ್ ಬಾರ್ನಲ್ಲಿ ಮೊದಲನೇದಾಗಿ ಇದ್ದಂತಹ ಯುವತಿಯರು ಮತ್ತು ಓವರ್ ಟೈಮ್ ಮಾಡ್ತಾ ಇದ್ರು. ಒಳಗಡೆನೂ ಅಷ್ಟೇ ಅನವಶ್ಯಕ ಚಟುವಟಿಕೆಗಳು ನಡೀತಾ ಇದ್ವು. ಕಾನೂನು ಮತ್ತು ಪೊಲೀಸರ ಕಣ್ತಪ್ಪಿಸಿ ನಡೆಯುವಂಥ ಹಲವು ಚಟುವಟಿಕೆಗಳಿದ್ವು. ಇವೆಲ್ಲದರ ಹಿನ್ನೆಲೆಯಲ್ಲಿ ರೇಡ್ ಆಗಿದೆ. ಪೊಲೀಸರು ಆಯಾ ಸ್ಟೇಷನ್ಗಳ ವ್ಯಾಪ್ತಿನಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ. ವೆಂಕಟೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಗುಡ್ ಮಾರ್ನಿಂಗ್. ಲೈವ್ ಬ್ಯಾಂಡ್ಗಳು ಅಥವಾ ಡ್ಯಾನ್ಸ್ ಬಾರ್ಗಳು ಅಂತ ಕರೆಸ್ಕೊಳ್ಳುವಂಥ ಹಲವು ಇನ್ನು ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿವೆ. ನಾವು ಸಿನಿಮಾದಲ್ಲಿ ನೋಡೋದಲ್ಲ, ಬೆಂಗಳೂರಿನಲ್ಲಿ ಪ್ರತಿನಿತ್ಯ ರಾತ್ರಿ ನಡೆಯುತ್ತೆ ಅನ್ನೋದೇ ಒಂದ್ಸಲ ಆಶ್ಚರ್ಯ, ಒಂಥರ ಕ್ಷೋಧಿಕ ಅಂತ ಅನಿಸುತ್ತೆ. ಏನಾಯಿತು ದಾಳಿ ಕಾರಣ ಏನು ವೆಂಕಟೇಶ್? ಗುಡ್ ಮಾರ್ನಿಂಗ್ ಪ್ರಣೀತ್. ಏನಂದರೆ ಸಿಲಿಕಾನ್ ಸಿಟಿಯಲ್ಲಿ ಪಬ್ಬು ಮತ್ತು ಬಾರ್ಗಳು ಸಾಕಷ್ಟು ಸಂಖ್ಯೆಯಲ್ಲಿದೆ. ಇದು ಕೂಡ ಕಬ್ಬನ್ ಪಾರ್ಕ್ ಸೇರಿದಂತೆ ಅಶೋಕ್ ನಗರ ಹಾಗೂ ಉಪ್ಪರ್ಪೇಟೆ, ಕೋರ್ಮಂಗ್ಲ, ಇಂದಿರಾನಗರ ಈ ಒಂದು ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದಾಗಿ ಅಲ್ಲಿಗೆ ಜನ ಕೂಡ ಹೆಚ್ಚಾಗಿ ಬರ್ತಾರೆ ಮತ್ತು ಗ್ರಾಹಕರನ್ನು ಸೆಳೆಯುವಂಥ ದೃಷ್ಟಿಯಿಂದ ಕೂಡ ಹೆಣ್ಣು ಮಕ್ಕಳನ್ನು ಅಶ್ಲೀಲವಾಗಿ ಡ್ಯಾನ್ಸನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇತ್ತು. ಕಳೆದ ಕೆಲವು ತಿಂಗಳುಗಳಿಂದ ಕೂಡ ಅದು ಕ್ಲೋಸ್ ಆಗಿತ್ತು. ಆ ರೀತಿಯಾದಂಥ ಮಾಡಬಾರ್ದು ಅಂತ ಹೇಳಿ ಪೊಲೀಸ್ ಕಮಿಷನರ್ ಅವರು ಕೂಡ ಒಂದು ಆದೇಶವನ್ನು ಹೊರಡಿಸಿದ್ರು. ಅದರ ಅನ್ವಯ ಕೂಡ ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದೇ ರೀತಿಯಾದಂಥ ಒಂದು ಚಟುವಟಿಕೆಗಳು ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆದ ಹಿನ್ನೆಲೆಯಲ್ಲಿ CCB ಪೊಲೀಸರು ಮತ್ತು ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಗಳು ಕೂಡ ತಡರಾತ್ರಿ ಒಂದು ದಾಳಿಯನ್ನು ಮಾಡಿರುವಂಥದ್ದು. ದಾಳಿಯ ಸಂದರ್ಭದಲ್ಲಿ ಸಾಕಷ್ಟು ಜನ ಯುವತಿಯರು ಕೂಡ ಅಲ್ಲಿ ಇದ್ದರು ಅಂತ ಹೇಳಿ ತಿಳಿತಾ ಇದೆ. ಹಾಗೂ ಓವರ್ ಟೈಮ್ ಕೂಡ ನಡೀತಾ ಇತ್ತು ಅಂತೇಳಿ ಪಬ್ಬು ಮತ್ತು ಬಾರ್ಗಳಿಗೆ ಕೆಲವು ನಿಗದಿತ ಸಮಯವನ್ನು ಮಾಡಿರುವುದು. ಆದರೂ ಕೂಡ ಅದನ್ನು ಹೊರತುಪಡಿಸಿ ಹೆಚ್ಚಿನ ಸಮಯವರೆಗೂ ಕೂಡ ಬಾರು ಪಬ್ಬು ಓಪನ್ ಆಗ್ತಾ ಇದ್ದ ಹಿನ್ನೆಲೆಯಲ್ಲಿ ಕೂಡ ರಾತ್ರಿ ದಾಳಿ ಮಾಡಿರುವಂಥದ್ದು. ಈ ಎಲ್ಲ ಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂಥದ್ದು. ಕೆಲವರನ್ನ ಹೊರಗಡೆ ಕಳಿಸಿ ಬುದ್ಧಿಯನ್ನು ಹೇಳಿದ್ದಾರೆ. ಈ ರೀತಿಯಾಗಿ ನೆಕ್ಸ್ಟ್ ಟೈಮ್ ರಿಪೀಟ್ ಆದರೆ ಮತ್ತೆ ಕೇಸನ್ನು ಹಾಕ್ತೀವಿ ಅಂತ ಹೇಳಿ ಕೆಲವೊಂದು ಪಬ್ಗಳ ಮೇಲೆ ಕೂಡ ಕೇಸ್ ಆಗಿರುವಂಥದ್ದು. ಸದ್ಯ ತನಿಖೆ ಕೂಡ ಮುಂದುವರಿತಾ ಇದೆ. ಪ್ರಣೀತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.